ಇದೇ ಫೆಬ್ರವರಿ 7th ಗಜರಾಮ ಮೂವಿ ರಿಲೀಸ್ ಆಗ್ತಾ ಇದೆ. ನನ್ನ 4ನೇ ಸಿನಿಮಾ. ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಕಾಮಿಡಿ ಆ್ಯಕ್ಟರ್ ಡಿಂಗ್ರಿ ನಾಗರಾಜ್ ಅವ್ರ ಮಗ. ಆ್ಯಂಡ್ ನನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಗಜರಾಮ ರಿಲೀಸ್ ಆಗ್ತಾ ಇದೆ. ಇವತ್ತು ನಾವಿಬ್ಬರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ಇಲ್ಲಿಂದ ಬಂದು ದರ್ಶನ ತೊಗೊಂಡು ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ, ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಗಜರಾಮ ಸಿನಿಮಾನ ನಾವು ಇಲ್ಲೇ ಶೂಟ್ ಮಾಡಿದ್ದು, ಪ್ರಾಪರ್ ಚಾಮುಂಡೇಶ್ವರಿ ಸ್ಟೇಡಿಯಮಲ್ಲಿ ಮಾಡಿದ್ವಿ. ಆ್ಯಂಡ್ ಇದು ತುಂಬ ಕಡೆ ಶೂಟ್ ಮಾಡಿದ್ದೀವಿ ಇಲ್ಲೇ. ಸೊ ಮೈಸೂರಿಂದನೇ ಪ್ರಮೋಷನ್ ಸ್ಟಾರ್ಟ್ ಮಾಡೋಣ ಅಂತ ತುಂಬ ಖುಷಿಯಿಂದ ಬಂದು ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇದನ್ನು ಮುಗಿಸ್ಕೊಂಡು ಮಂಡ್ಯಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊ ತುಂಬ ಚೆನ್ನಾಗಿ ಓಡ್ತಿದೆ ಸಿನಿಮಾದ. ಮೇಯ್ನ್ TRP ಅಂದರೆ ಆ ಸಾಂಗ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ. ಪ್ರಾಪರ್ ಆಗಿ ಕುಸ್ತಿ ಮೇಲೆ ಇರುತ್ತೆ. ನಿಮಗೆ ಇಲ್ಲಿ ಶ್ರೀರಂಗಪಟ್ಟಣದ ಭಾಗದಲ್ಲಿ ಒಬ್ಬ ರಾಮ ಅನ್ನೋ ಕ್ಯಾರೆಕ್ಟರ್ ಮೇಲೇ ಇಡೀ ಸಿನಿಮಾ ಹೋಗುತ್ತೆ. ಅವನೊಬ್ಬ ಊರಿನಲ್ಲಿರೋ ಕುಸ್ತಿಪಟು, ಆ ಕುಸ್ತಿಪಟು ಮೇಲೆ ಇಡೀ ಸಿನಿಮಾ ಹೋಗುತ್ತೆ. ಅಂದರೆ ತುಂಬ ಜನ ಬೆಂಗಳೂರಿಗೆ ಹುಡುಗರುಗಳು ಬರ್ತಾರೆ ಕನಸಿಟ್ಕೊಂಡು. ಅವರೆಲ್ಲ ಅವ್ರು ಸಸ್ಟೇನ್ ಆಗಲ್ಲ ಬೆಂಗಳೂರಲ್ಲಿ ಬಂದು. ಅವ್ರ ಕನಸನ್ನ ನನಸು ಮಾಡ್ಕೊಳಕ್ಕೆ ಮೋರ್ ದೆನ್ 5 years 10 years ಆಗುತ್ತೆ. ಆ ಥರ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗನ ಕತೆ ಇದು. ಆ ಮಿಡ್ಲ್ ಕ್ಲಾಸ್ ಹುಡುಗರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಸರ್. 2 hours ಜನನ ಎಂಟರ್ಟೈನ್ ಮಾಡ್ತೀವಿ. ಮೆಸೇಜ್ ಕೊಟ್ಟಿದ ತಕ್ಷಣ ಜನ ಚೇಂಜ್ ಆಗಿಬಿಡ್ತಾರೆ, ಜನಕ್ಕೆ ನಾವು ಇದು ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಜನ ಕೊಡೋ 100 ರೂಪಾಯಿಗೆ 2 hours ದಿ ಬೆಸ್ಟ್ ಎಂಟರ್ಟೈನ್ ಮಾಡ್ತೀವಿ. ನಾನು ಆಗಲೇ ಹೇಳಿದಾಗೆ ಇದು ಈ ಭಾಗದ ಒಬ್ಬ ಹುಡುಗನ ಲೈಫ್ ಸ್ಟೈಲ್. ನಾನು ಏನು ಪಾತ್ರ ಇಲ್ಲ, ಒಂದು ಒಳ್ಳೆ ಸಾಂಗ್ ಮಾಡಿದ್ದೀನಿ, ಕಮರ್ಷಿಯಲ್ ಆಗಿರೋದು, ಮಾಸ್ ಆಗಿರೋದು, ಸಖತ್ತಾಗಿರೋದು ಸಾಂಗ್ ಮಾಡಿದ್ದೀನಿ. ಎಲ್ರಿಗೂ ನಮಸ್ಕಾರ. ಮೈಸೂರು ಇವತ್ತು ತುಂಬ ಸ್ಪೆಷಲ್ ದಿನ. ಬಿಕಾಸ್ ಅಫಿಷಿಯಲ್ ವಿಡಿಯೋ ಲಾಂಚ್ ಆಗಿದೆ ಸಾರಯ್ಯ ಶಾಂತಮ್ಮದು. ಸೊ ನಾವು ದೇವರು ಆಶೀರ್ವಾದದಿಂದ ಯಾವುದು ದೊಡ್ಡದಿಲ್ಲ. ಸೊ ಫಸ್ಟ್ ಚಾಮುಂಡ ಬೆಟ್ಟಕ್ಕೆ ಹೋಗಿ ಆಶೀರ್ವಾದ ತಗೊಂಡು ಇಲ್ಲಿ ನಿಮಗೆ ನೋಡೋಕ್ಕೆಲ್ಲ ಬಂದಿದ್ವಿ. ಥ್ಯಾಂಕ್ ಯು, ನೀವು ಟೈಮ್ ಕೊಟ್ಟಿದ್ದೀರಾ. ತುಂಬ ಖುಷಿ ಆಯಿತು ಎಲ್ಲರೂ ಮೀಟ್ ಮಾಡಿ. ತುಂಬ ಚೆನ್ನಾಗಿದೆ. ಅಸೋಸಿಯೇಷನ್, ಐ ಥಿಂಕ್ ಅಸೋಸಿಯೇಷನ್ ಆಫೀಸ್ ಅಲ್ವಾ ಇದು? ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ವೆರಿ ವೆರಿ ವೆಲ್ ಮೇಂಟೈನ್ಡ್, ವೆರಿ ವೆರಿ ನೈಸ್ ಅಂಥದ್ದು. ಆ್ಯಂಡ್ ಜಸ್ಟ್ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಇವಾಗ ಪ್ರಮೋಷನ್ಸ್ ಆಗಲಿ, ಒಂದು ಸಿನಿಮಾ ಅಂದ ತಕ್ಷಣ ಐ ಥಿಂಕ್ ನಮಗೆ ಫ್ಯಾನ್ ಬೇಸು ಎಲ್ಲ ಇರೋದು ಇಲ್ಲೆಲ್ಲ. ಸೊ ಬ್ಯಾಂಗ್ಳೂರ್ ಪ್ರಮೋಷನ್ ಮಾಡ್ತಾ ಇದ್ದೀವಿ ಜನರಲ್ ಆಗಿ. ಬಟ್ ಎಲ್ಲ ಕಡೆ ಮೈಸೂರಲ್ಲಿ, ಹುಬ್ಳಿಯಲ್ಲಿ, ಬೇರೆ ಮ್ಯಾಂಗ್ಳೂರು, ಬೇರೆ ಎಲ್ಲ ಕಡೆ ಮಾಡೋಣ ಅಂತ. ಆ್ಯಂಡ್ ಪರ್ಸ್ನಲ್ ಆಗಿ ಹೋಗಿ ಇಂಟ್ರಾಕ್ಷನ್ ಮಾಡಿದರೆ ಐ ಥಿಂಕ್ ಆರ್ಟಿಸ್ಟ್ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯ ಸಿನಿಮಾಗೆ. ಆ್ಯಂಡ್ ಮೈಸೂರು ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಿಟಿ ಫಾರ್ ಅಸ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಯಾಕಂದರೆ ಇಲ್ಲಿ ಸಿನಿಮಾ ನೋಡೋರು ತುಂಬ ಜಾಸ್ತಿ ಜನ, ಪ್ರೇಕ್ಷಕರು ಆಗಲಿ ಮತ್ತು ಫ್ಯಾನ್ಸ್ ಆಗಲಿ ಎಲ್ಲರೂ ತುಂಬ ಪ್ರೀತಿಯಿಂದ ನೀವೆಲ್ಲರೂ ಪ್ರೋತ್ಸಾಹ ಮಾಡ್ತೀರಾ ಆರ್ಟಿಸ್ಟ್ಗೆ. ಶೂಟಿಂಗ್ ಮಾಡೋದು ತುಂಬಾ ಖುಷಿ ನಮಗೆ ಇಲ್ಲಿ ಯಾವತ್ತು. ಆ್ಯಂಡ್ ವೆದರ್ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಸಿಟಿ, ಬೇರೆ ಏನು ಬೇಕು. ಸೊ ಬಂದಿದ್ದೀವಿ, ವಿ ಹ್ಯಾವ್ ಕಮ್. ಆ್ಯಂಡ್ ಇಲ್ಲಿ ಕೂಡ ಸಾಕಷ್ಟು ಥಿಯೇಟರ್ಸಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ದಯವಿಟ್ಟು ಅದನ್ನು ಪ್ರಮೋಟ್ ಮಾಡಿ, ಅದನ್ನು ನಿಮ್ಮ ಸಪೋರ್ಟ್ ಬೇಕು. ಸಿನಿಮಾ ನೋಡಬೇಕು, ನೀವು ಸಾಂಗ್ ನೋಡಬೇಕು. ಆ್ಯಂಡ್ ಐ ಥಿಂಕ್ ಹೊಸ ಆರ್ಟಿಸ್ಟ್ಸ್ ಯಾವತ್ತು ಸಿನಿಮಾ ಮಾಡಿದ್ರೆ, ಬೇರೆ ಬೇರೆ ರೀತಿಯಾದ ಪ್ರಯತ್ನ ಪಟ್ಟರೆ ಜನ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಪರ್ಸ್ನಲಾಗಿ ರಾಜ್ ಅವ್ರ ಜೊತೆ ಪ್ರಮೋಷನ್ಗೆ ಬಂದಿದ್ದೀನಿ. ಯಾಕಂದರೆ ಒಂದು ಇಂಡಸ್ಟ್ರಿಯಲ್ಲಿ ಇರಬೇಕಾದ್ರೆ ವಿ ಶುಡ್ ಸಪೋರ್ಟ್ ಈಚ್ ಅದರ್ ಅಂತ ನನ್ನ ಅಭಿಪ್ರಾಯ, ನಾನು ಯಾವತ್ತೂ ಅನಿಸುತ್ತೆ. ಆ್ಯಂಡ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್. ತುಂಬ ಖುಷಿ ಆಯಿತು ವರ್ಕಿಂಗ್ ವಿತ್ ಹಿಮ್. ಐ ಥಿಂಕ್ ಹೊಸ ಆ್ಯಕ್ಟರ್ಸ್ನ ಯಾವತ್ತೂ ನಾವು ಎಂಕರೇಜ್ಮೆಂಟ್ ಮಾಡಲೇಬೇಕು ಅಂತ ನನ್ನ ರಿಕ್ವೆಸ್ಟ್, ನನ್ನ ಒಂದು ಹಂಬಲ್ ರಿಕ್ವೆಸ್ಟ್ ಅಂತ ಕೇಳ್ಕೊತೀನಿ. ಈ ಸಿನಿಮಾಗೆ ಎಲ್ರದ್ದು ಸಪೋರ್ಟ್, ಪ್ರೀತಿ ಇರಲಿ. ಸಾಂಗ್ ಇದೆ ಅಷ್ಟೇ, ಕಮರ್ಷಿಯಲ್ ಸಿನಿಮಾ, ಸ್ಪೋರ್ಟ್ಸ್ ಬೇಸ್ಡ್ ಸಿನಿಮಾ, ಒಂದು ಹೊಸ ಪ್ರಯತ್ನ. ನಮ್ಮ ಕನ್ನಡದಲ್ಲಿ ತುಂಬ ಕಮ್ಮಿ ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್ಸ್ ಬಂದಿರೋದು. ಆ್ಯಂಡ್ ಇಟ್ಸ್ ಅಬೌಟ್ ದ ಜರ್ನಿ ಆಫ್ ಅ ಸ್ಮಾಲ್ ಟೌನ್ ಬಾಯ್ ಇನ್ ಅ ಸಿಟಿ. ಅದು ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಕತೆ. ಆ್ಯಂಡ್ ಈ ಸಿನಿಮಾದಲ್ಲಿ ಈ ಸಾಂಗು ಅದೇ ಒಂದು ಸಿಚುವೇಶನ್ ತಕ್ಕಂಗೆ ಬರೋದು. ಸೊ ಎಂಜಾಯ್ ಮಾಡಿ, ನೋಡಿ, ಸಿನಿಮಾ ನೋಡಿ. ಫ್ರೈಡೇ ಸಿನಿಮಾ ರಿಲೀಸ್ ಆಗ್ತಿದೆ. ನಮ್ಗೆ ತುಂಬ ಖುಷಿ ಆಗುತ್ತೆ. ಎಲ್ಲರೂ ನೀವು ಸಿನಿಮಾ ನೋಡಿ ಹೇಳ್ಬೇಕು ನಮ್ಗೆ ಹೆಂಗೆ ಅನಿಸ್ತು.